ಪುಷ್ಪ ಹಾಗೂ ಆವೇಶಂ ಸಿನಿಮಾಗಳ ಮೂಲಕ ದೇಶಾದ್ಯಂತ ಜನಪ್ರಿಯತೆ ಗಳಿಸಿರುವ ನಟ ಫಹದ್ ಫಾಸಿಲ್ ಅವರ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಎದ್ದಿದ್ಯಾ? ಮಲಯಾಳಂ ಚಿತ್ರರಂಗದ ಸ್ಟಾರ್ ಜೋಡಿಯಾದ ಫಹದ್ ಫಾಸಿಲ್ ಮತ್ತು ನಜ್ರಿಯಾ ನಜೀಮ್ ವಿಚ್ಛೇದನ ಪಡೆಯಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಿದೆ. ಆದರೆ ಈ ವದಂತಿ ಹುಟ್ಟುಕೊಳ್ಳಲು ಕಾರಣ ಏನು ನೋಡೋಣ. 2014ರಲ್ಲಿ ಬಿಡುಗಡೆಯಾದ ಬೆಂಗಳೂರು ಡೇಸ್ ಸಿನಿಮಾದಲ್ಲಿ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ ಫಹದ್ ಮತ್ತು ನಜ್ರಿಯಾ ಅದೇ ವರ್ಷ ನಿಜ ಜೀವನದಲ್ಲೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಮದುವೆಯಾದ ಬಳಿಕ ಈ ಜೋಡಿ ತಮ್ಮ ಖಾಸಗಿ ಬದುಕನ್ನ ಮಾಧ್ಯಮಗಳಿಂದ ದೂರವೇ ಇಟ್ಟುಕೊಂಡಿದ್ದು ಅಭಿಮಾನಿಗಳ ನೆಚ್ಚಿನ ಜೋಡಿಯಾಗಿದ್ದಾರೆ. ಆದರೆ ಇತ್ತೀಚೆಗೆ ನಜ್ರಿಯಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡ ಒಂದು ಪೋಸ್ಟ್ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಅವರು ನೇರವಾಗಿ ಯಾರ ಹೆಸರನ್ನು ಉಲ್ಲೇಖಿಸದಿದ್ರೂ ಎತ್ತುಗಳು ಕೆಂಪು ಧ್ವಜ ಕಂಡಾಗ ಬೆನ್ನಟ್ಟೋದು ಹುಚ್ಚುತನ ಎಂದು ನಾನು ಭಾವಿಸ್ತಾ ಇದ್ದೆ. ಆದರೆ ಈಗ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಎಂಬ ಸಾಲುಗಳಿದ್ದ ಪೋಸ್ಟ್ ಅನ್ನ ಶೇರ್ ಮಾಡಿದ್ರು. ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ರೆಡಿಟ್ ಸೇರಿದಂತೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಫಹದ್ ಫಾಸಿಲ್ ಕುರಿತ ಎಂಬುದು ಊಹಾಪೋಹಗಳು ಹರಿದಾಡ್ತಾ ಇದೆ. ಅಲ್ಲಿಂದಲೇ ಈ ಸ್ಟಾರ್ ದಂಪತಿ ವಿಚ್ಛೇದನ ಪಡಿತಾ ಇದ್ದಾರೆ ಎಂಬ ವದಂತಿ ಮತ್ತಷ್ಟು ವೇಗ ಪಡೆದುಕೊಂಡಿತು. ಆದರೆ ಮತ್ತೊಂದು ಕಡೆ ಅಭಿಮಾನಿಗಳು ಈ ಸುದ್ದಿಯನ್ನ ನಂಬಲು ಸಿದ್ಧರಿಲ್ಲ. ಇಬ್ಬರ ನಡುವೆ ಯಾವುದೇ ಸಮಸ್ಯೆ ಇಲ್ಲ, ಇದು ಕೇವಲ ಒಂದು ಭಾವನಾತ್ಮಕ ಪೋಸ್ಟ್ ಆಗಿರಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಇದೊಂದು ಸಿನಿಮಾ ಪ್ರಚಾರದ ಭಾಗ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ನಜ್ರಿಯಾ ನಟಿಸ್ತಾ ಇರುವ ಗ್ರೇಷಿಯಸ್ ಎಲ್ ಕ್ಲಾಸಿಕೋ ಚಿತ್ರದ ಕಥೆಯಲ್ಲಿ ಸ್ಪೇನ್ ಮತ್ತು ಬುಲ್ ಫೈಟ್ ಹಿನ್ನೆಲೆ ಇರುವ ಕಾರಣ ಚಿತ್ರದ ಬಗ್ಗೆ ಕುತೂಹಲ ಮೂಡಿಸಲು ಈ ರೀತಿಯ ಪೋಸ್ಟ್ ಹಂಚಿಕೊಂಡಿರಬಹುದು ಎಂಬ ಮಾತುಗಳು ಕೇಳಿ ಬರ್ತಿದೆ. ಸದ್ಯಕ್ಕೆ ಫಹದ್ ಫಾಸಿಲ್ ಅಥವಾ ನಜ್ರಿಯಾ ಇಬ್ಬರು ವಿಚ್ಛೇದನದ ವದಂತಿಗಳ ಬಗ್ಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಸುದ್ದಿಗಳನ್ನು ಸತ್ಯ ಎಂದು ನಂಬುವ ಮುನ್ನ ಅಧಿಕೃತ ಮಾಹಿತಿ ಬರುವವರೆಗೆ ಕಾಯುವುದು ಸೂಕ್ತ. ಸದ್ಯಕ್ಕೆ ಇದು ಕೇವಲ ವದಂತಿಯಷ್ಟೇ ಆಗಿದ್ದು ಅಭಿಮಾನಿಗಳು ಕೂಡ ಸತ್ಯ ಏನೆಂಬುದನ್ನು ತಿಳಿಯಲು ಕಾದು ನೋಡುತ್ತಿದ್ದಾರೆ.